ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ ಲ್ಯಾಂಡ್ ಸ್ನೇಹಿತರೆ. ರೋಡ್ ನೋಡಿ, ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗೋಂಗಿಲ್ಲ. ತಾರ್ ರೋಡಿಂದ ನಿಮಗೆ ಇದೊಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಆಗ್ಬೋದು. ಅಲ್ಲೇ ಮನೆಗಳು ಕಟ್ಕೊಂಡು ಜನಗಳು ವಾಸ ಮಾಡ್ಕೊಂಡಿದ್ದಾರೆ. ನಮಗೆ ಮೊಂಡ್ ರೋಡು ಹೆಚ್ಚು ಕಡಿಮೆ ಒಂದು 300ರಿಂದ 400 ಮೀಟ್ರ್ ಆಗ್ಬೋದು. ಒಳ್ಳೆ ಜಾಗ. ಮೊದಲೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಇತ್ತು, ಅಂದರೆ ವ್ಯವಸಾಯ ಮಾಡಿಕೊಂಡು ಇದ್ದರು. ಇದರಲ್ಲೊಂದು ಬಾವಿ ಕೂಡ ಇತ್ತು. ಆ ಬಾವಿ ನೀರಿಂದ ಪೂರ ವ್ಯವಸಾಯ ಮಾಡ್ತಾಯಿದ್ರು ಸ್ನೇಹಿತರೆ. ಈಗ ಸದ್ಯಕ್ಕೆ ಮಳೆ ಇಲ್ಲ, ಬಾವಿ ಕೂಡ ಸದ್ಯಕ್ಕೆ ಇಲ್ಲ. ಇವರು ತೊಗೊಂಡಿರೋದು ಸದ್ಯಕ್ಕೀಗ ಇವ್ರಿಗೆ ಹಣದ ತೊಂದರೆ ಇರೋದ್ರಿಂದ ಜಮೀನು ಮಾರ್ತಾಯಿದ್ದಾರೆ. ಜಾಗ ನೋಡಿ ಎಂಥ ಬ್ಯೂಟಿಫುಲ್ ಪ್ಲೇಸ್, ಚೆನ್ನಾಗಿದೆ, ಒಳ್ಳೆ ಜಾಗ, ಒಳ್ಳೆ ಏರಿಯಾ, ಒಳ್ಳೆ ಲೊಕೇಶನ್ ಮಾತ್ರ ಸೂಪರಾಗಿದೆ. ಯಾವುದೇ ರೀತಿಯ ಅಡಚಣೆ ಇಲ್ಲ ನಮಗಿಲ್ಲಿ ಲ್ಯಾಂಡ್ನಲ್ಲಿ. ನಾವು ಇಲ್ಲಿ ಇನ್ನೂ ಕೂಡ ಲ್ಯಾಂಡ್ ನಾವು ಎಕ್ಸ್ಚೇಂಜ್ ಮಾಡ್ಬೋದು. ಮಣ್ಣು ನೋಡಿ ಎಂಥ ಕೆಂಪು ಸಖತ್ತಾಗಿದೆ ಮಣ್ಣು ಮಾತ್ರ. ಇಂಥ ಉತ್ತಮವಾದ ಜಾಗದಲ್ಲಿ ನಾವು ಒಳ್ಳೆ ಸಾವಯವ ಕೃಷಿನೋ ಇಲ್ಲ ಕೋಳಿ ಸಾಗಾಣಿಕೆನೋ ಇಲ್ಲ ಒಂದಲ್ಲ ಒಂದು ಕೋಳಿ, ಕುರಿ, ಜೇನು, ಈ ಥರ ಒಂದಲ್ಲ ಒಂದು ಸಾಗಾಣಿಕೆ ನಾವಿಲ್ಲಿ ಮಾಡ್ಬೋದು. ಜಾಗ ಮಾತ್ರ ಸೂಪರಾಗಿದೆ. ಅದು ಅಲ್ಲದೆ ಹೇಳಿದ್ನಲ್ಲ, ಹತ್ತಿರದಲ್ಲೇ ಮನೆಗಳಿದ್ದಾವೆ. ಕೇವಲ ಒಂದು 200 ಮೀಟರ್ ಮನೆಗಳಿದ್ದಾವೆ. ನಮಗೆ ಸರ್ಕಲಿಂದ ಸ್ಟೇಟ್ ಹೈವೇಯಿಂದ ನಮಗೆ ಒಂದು 2.5ರಿಂದ 3 ಕಿಲೋಮೀಟ್ರ್ ಆಗ್ಬೋದು ಜಾಗ ಅಷ್ಟೇ. ಸ್ಟೇಟ್ ಹೈವೇಯಿಂದ 2.5ರಿಂದ 3 ಕಿಲೋಮೀಟ್ರ್ ಆಗ್ಬೋದು. ಪೂರ ತಾರ್ ರೋಡೆ. ಅದರಲ್ಲಿ ನಮಗೆ ಒಂದು ಅರ್ಧ ಕಿಲೋಮೀಟ್ರು ಮಡ್ ರೋಡ್ ಅಷ್ಟೇ. ಪ್ರತಿಯೊಂದು ಕೂಡ ನಿಮಗೆ ಕ್ಲಿಯರ್ ಮಾಹಿತಿ ಕೊಟ್ಟರೆ ತುಂಬ ಅನುಕೂಲವಾಗಿರುತ್ತೆ. ಇಲ್ಲಿ ನಾವು ನೋಡಿ ಎಂಥ ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ಜಾಗ ನೋಡಲಿಕ್ಕೆ. ಫ್ಲ್ಯಾಟಾಗಿ ತುಂಬ ಸೂಪರಾಗಿದೆ. ನಾವಿಲ್ಲಿ ಮಿಶ್ರ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ಒಂದೇ ಬೆಳೆ ಹಾಕೊಳ್ಳೋಕ್ಕಿಂತ ಮಿಶ್ರ ಬೆಳೆಗಳನ್ನ ಬೆಳಿಬೋದು. ಇಲ್ಲಿ ಇನ್ನೂ ಲ್ಯಾಂಡ್ ಎಕ್ಸ್ಟೆಂಡ್ ಮಾಡ್ಕೊಂಡು ನಾವಿಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ತೋಟ ಮಾಡ್ಬೋದು, ಇಲ್ಲ ಬೆಳೆ ಬೆಳಿಬೋದು, ಇಲ್ಲ ಸೊಪ್ಪು ತರಕಾರಿ ಏನಾದ್ರು ಒಂದಲ್ಲ ಒಂದು ಕಲ್ಟಿವೇಷನ್ ಅಂತೂ ಮಾಡ್ತಾಯಿರ್ಬೋದು. ಇಲ್ಲಿ ಸುತ್ತಮುತ್ತ ಕೂಡ ನಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಜಾಗ, ವ್ಯವಸಾಯನೂ ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಮಗೆ ಯಾವಾಗಲೂ ಅಷ್ಟೇ ಪರಿಸರ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಸುತ್ತಮುತ್ತಲಿನ ಪರಿಸರ, ನೀರಿನ ವಾತಾವರಣ, ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಕೂಡ ಇಲ್ಲ. ತುಂಬ ಅನುಕೂಲಕರವಾಗಿರುವಂತಹ ಒಂದು ಜಾಗ. ಇವರು ಪರ್ ಎಕರ್ ಬಂದು 26 lakhs ಹೇಳ್ತಾಯಿದ್ದಾರೆ. 26 ಲಕ್ಷ ಹೇಳ್ತಿದ್ದಾರೆ. ಇವರು ಜಾಸ್ತಿ ಏನೋ ಕಡಿಮೆ ಮಾಡೋದಿಲ್ಲ. ಯಾಕೆಂದರೆ ನಾವು ಕೂತ್ಕೊಂಡು ಅಷ್ಟೇ ಕೊಡಿ ಇಷ್ಟು ಕೊಡಿ ಅಂತ ಕೇಳೋದಕ್ಕಿಂತ ಫಸ್ಟ್ ನಿಮ್ಮ ಮಾಹಿತಿ ತಿಳಿಸ್ತಾಯಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಜಾಗ ಅಷ್ಟು ಚೆನ್ನಾಗಿದೆ. ಆಮೇಲೆ ಯಾವುದೇ ಲ್ಯಾಂಡ್ ಆಗಲಿ ನಮಗೆ ದೂರ ಏನಿದೆ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ರೇಟ್ಗೆ ಲ್ಯಾಂಡ್ ಸಿಗುತ್ತಾ ಅನ್ನೋದು ಮುಖ್ಯವಾಗಿರುತ್ತೆ. ಇದು ಹೆಚ್ಚು ಕಡಿಮೆ ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 165 ಆಗುತ್ತೆ. ಮೈಸೂರಿಗೆ 105 ಕಿಲೋಮೀಟ್ರ್ ಆಗುತ್ತೆ. ನಾವು ಏನಪ್ಪ ಇಷ್ಟು ದೂರ ಆಯಿತು, ಈ ಥರ ಆಯಿತು, ಈ ರೇಟ್ಗೆ ಬೇರೆ ಕಡೆ ಎಲ್ಲೂ ಈ ಥರ ಲ್ಯಾಂಡ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನಾಟ್ ವರ್ಕ್. ನಮಗಿಲ್ಲಿರೋದು ಒಂದೇ ಒಂದು ಕೆಲಸ ಅಂತಂದರೆ ಒಂದು ಮನೆ ಕಟ್ಕೋಬೇಕು, ಇನ್ನೊಂದು ಸುತ್ತ ಫೆನ್ಸಿಂಗ್ ಮಾಡಿಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಜಾಗ. 2 ಮಾತಿಲ್ಲ ಅದರಲ್ಲಿ.
ಯಾಕಂದರೆ ಎಲ್ಲ ಕಡೆ ನಾವು ಲ್ಯಾಂಡ್ಗಳು ತೊಗೊಂಡ್ರೆ ಪ್ರತಿಯೊಂದು ವರ್ಕು ಇರುತ್ತೆ. ಗಿಡ ಕ್ಲೀನ್ ಮಾಡ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇಲ್ಲಿ ನಮ್ಗೆ ಆ ಪ್ರಾಬ್ಲಮ್ಸೇ ಇಲ್ಲ. ಒಂದು 5 ನೇಗಿಲು ಹೊಡೆದ್ರೆ ಈ ಗಿಡಗಳು ಕೂಡ ನಮಗೆ ಮಾಯ. ಸಣ್ಣ ಪುಟ್ಟ ಗಿಡಗಳು, ಇಲ್ಲೇನು ದೊಡ್ಡ ಯಾವುದೂ ಗಿಡಗಳಿಲ್ಲ ಸ್ನೇಹಿತರೆ. ಈ ಥರ ಜಾಗ ಇದ್ದಾಗ ನಾವು ಇಲ್ಲಿ ಒಳ್ಳೆ ವ್ಯವಸಾಯ ಮಾಡೋದಕ್ಕೆ ತುಂಬ ಯೋಗ್ಯ ಅನಿಸುತ್ತೆ. ನಮ್ಮ ಆಸೆ ಈಡೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಒಬ್ಬರಿಗೆ ಕಷ್ಟ ಆಗುತ್ತೆ ಅಂದರೆ ಧಾರಾಳವಾಗಿ ಇಬ್ಬರು ಇದರಲ್ಲಿ ಡಿವೈಡ್ ಮಾಡ್ಕೊಬೋದು. ಇಬ್ಬರು ಆರಾಮಾಗಿ ಡಿವೈಡ್ ಮಾಡ್ಬೋದು. ರೋಡು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಸಮಸ್ಯೆ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದ ಗಾಡಿಗಳು ಆರಾಮಾಗಿ ಬರಬಹುದು. ರೋಡು ಅಂಥ ವಿಶಾಲವಾಗಿದೆ. ನಾವು ಹೇಳೋದಿಷ್ಟೇ, ನಾವು ಸಾವಯವ ಕೃಷಿ ಮಾಡಬೇಕು. ನಾನಾ ರೀತಿಯ ಗಿಡಗಳನ್ನ ಹಾಕಬೇಕು. ನಾನಾ ರೀತಿ ವ್ಯವಸಾಯಗಳನ್ನ ಮಾಡಿದಾಗ ಮಾತ್ರ ಸಾಧ್ಯ. ಮಿಶ್ರ ಬೆಳೆಗಳನ್ನ ಬೆಳೆದು ನಾವು ಸಾವಯವ ಕೃಷಿಯಲ್ಲಿ ಜನತೆಗೆ ಒಂದು ಒಳ್ಳೆಯ ಆರೋಗ್ಯ ಕೊಡಲಿಕ್ಕೆ ಮುಂದಾಗಬೇಕು. ಯಾರಿಗೂ ಕೂಡ ನಾವು ಹಣನೇ ಆಗಲಿ ಇನ್ನೊಂದಾಗಲಿ ಕೊಟ್ಟಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರವ್ರದ್ದೇ ಸಮಸ್ಯೆಗಳು ಅವ್ರವ್ರಿಗೆ ಇದ್ದೇ ಇರ್ತವೆ. ಸಾಧ್ಯ ಏನಾಗುತ್ತಪ್ಪ ಅಂತ ನಮ್ಮ ಸಣ್ಣ ಪುಟ್ಟ ಸಹಾಯ ಅಂತಂದರೆ, ನಾವು ನಮ್ಮ ಜಮೀನುಗಳಲ್ಲಿ ಖಾಲಿ ಬಿಡೋದಕ್ಕಿಂತ ಒಂದಷ್ಟು ಗಿಡ ಸಸ್ಯಗಳು ನೆಟ್ಟರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಅದು ಕೂಡ ಒಳ್ಳೆಯ ಗಾಳಿ ಕೊಡುತ್ತೆ. ನಾವು ಜನಗಳಿಗೆ ಆದಷ್ಟು ಮಾದರಿಯಾಗಿರೋಣ. ನಮ್ಮಿಂದ 4 ಜನ ಒಳ್ಳೇದು ಕಲೀಲಿ ಅನ್ನೋದು ಸ್ನೇಹಿತರೆ. ಏಕೆಂದರೆ ಪ್ರತಿಯೊಬ್ಬರಿಗೆ ಇವತ್ತು ಆರೋಗ್ಯ ಇರೋದು ತುಂಬ ಮುಖ್ಯವಾಗಿದೆ. ಆರೋಗ್ಯ ಪಡ್ಕೊಂಡು ಕೊಡೋಣ. ನಾವು ಲ್ಯಾಂಡ್ ಅಲ್ಲಿದೆ ಇಲ್ಲಿದೆ ಅನ್ನೋದಕ್ಕಿಂತ ನಮಗೆ ಆ ಲ್ಯಾಂಡಲ್ಲಿ ಏನು ಮಾಡಬಹುದು, ಏನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾವು ಮೂವ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳನ್ನ ಹುಡುಕ್ತಾ ಇರ್ತಾರೆ. ನಮಗೆ ಈ ರೇಟಿಗೆ ಸಿಕ್ಕರೆ ಸಾಕು ಅಂತ. ನೋಡಿ, ಇಲ್ಲಿ ಆರಾಮಾಗಿದೆ. ಇಲ್ಲಿ ನಾವು ಇನ್ನೂ ಕೂಡ ಲ್ಯಾಂಡ್ಗಳನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಏಕೆಂದರೆ ಅಕ್ಕಪಕ್ಕ ಇನ್ನೂ ಕೊಡೋಂಥವ್ರು ಇದ್ದಾರೆ ಸ್ನೇಹಿತರೆ. ನಾವೇನಂತಾರೆ, ಬಂದು ನೇರ ಮಾತಾಡಿ ಫಸ್ಟ್ ಜಮೀನನ್ನ ನಾವು ಫಸ್ಟ್ ಖರೀದಿ ಮಾಡಿಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ. ಮುಂದಕ್ಕೂ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ. ನಾವಿಲ್ಲಿ ಹಸು ಸಾಗಾಣಿಕೆ ಹೇಳಿದ ಕೋಳಿ ಸಾಗಾಣಿಕೆಗೆ ತುಂಬ ಇನ್ನೂ ಅನುಕೂಲವಾಗಿದೆ. ಯಾವುದೇ ರೀತಿಯಾದ ಅಕ್ಕಪಕ್ಕ ತೊಂದರೆಗಳಿಲ್ಲ. ಲೇಬರ್ಗೂ ಇವತ್ತಿನಿಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.